ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತಿನ ಸೆಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದಂತಹ ಮೈತ್ರೇಯ ಬುದ್ಧ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮಹೋತ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಸರ್ಗೆ ಮತ್ತೆ ಆಂಕರ್ ಆದ ಅಶ್ವಿನಿ ಮೇಡಮ್ಗೆ ಮತ್ತೆ ಎಲ್ರಿಗೂ ಕೂಡ ಇಲ್ಲಿ ಭಾಗವಹಿಸಿದಂತ ಎಲ್ಲ ಆತ್ಮ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇವತ್ತು ನನಗೆ ಒಂದು ಅದ್ಭುತವಾದ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ ನನಗೆ ಮಹೋತ ಫೌಂಡೇಶನ್ ಅವರು. ಗೌರಿ ಗಣೇಶ ಹಬ್ಬದ ಮಹತ್ವ ನಾವು ನಿನ್ನೆ ಆಲ್ರೆಡಿ ಗೌರಿ ಅವ್ರು ನೋಡಿದ್ವಿ. ಆಗ್ಲೇ ಇವತ್ತು ಗಣೇಶ್ ನೋಡ್ಬೇಕು. ಸೊ ಇವರು ಅವಿನಾಭಾವ ಸಂಬಂಧ ಯಾವ ರೀತಿ ಆಯ್ತು? ನಾವು ಇಲ್ಲಿವರೆಗೂ ಗಣೇಶ ಹಬ್ಬ ಆಚರಿಸ್ಕೊಂಡ್ ಬಂದಿದ್ವಿ ಎಷ್ಟೋ ವರ್ಷಗಳಿಂದ. ನಿಜವಾದ ಒಂದು ಅದರ ಅಂತರಾರ್ಥ ನಮ್ಗೆ ಗೊತ್ತಾಯ್ತಾ, ತಿಳ್ಕೊಂಡಿದೀವ? ಸೊ ಅದಕ್ಕೆ ಈ ಒಂದು ಗೌರಿ ಗಣೇಶ ಹಬ್ಬದ ಒಂದು ಮಹತ್ವ ಏನು ತಂದಾಗ, ಇಲ್ಲಿ ಗೌರಿ ಅಂದ್ರೆ ಬೇರೆ ಯಾರು ಅಲ್ಲ, ಪಾರ್ವತಿ. ಪಾರ್ವತಿ ಅವ್ರಿಗೆ ಗೌರಿ ಅಂತ ಹೇಳ್ತಾರೆ. ಈ ಪಾರ್ವತಿ ಜೊತೆ ಅಂದ್ರೆ ಗೌರಿ ಜೊತೆ ಈ ಗಣೇಶ ಹೇಗಾದ? ಗೌರಿ ನಿಮಗೆ ಗೊತ್ತಿದೆ, ಪಾರ್ವತಿ ಶಿವ ಇರ್ತಕ್ಕಂಥ ಸ್ಥಳ ಕೈಲಾಸ. ಆ ಕೈಲಾಸದಲ್ಲೇ ಇರ್ಬೇಕಾಗಿತ್ತು ಗೌರಿ. ಅವಾಗವಾಗ ಕೈಲಾಸದಿಂದ ಮಾನಸ ಸರೋವರಕ್ಕೆ ಬಂದ್ಬಿಡ್ತಾ ಇದ್ರು. ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಕೈಲಾಸದಲ್ಲಿ ಶಿವ ಇರ್ತಿದ್ದಿಲ್ಲ. ಅಂದ್ರೆ ಅವರು ಪರ್ಯಟನೆ ಹೋಗ್ತಾ ಇದ್ರು, ಅವರೆಲ್ಲ ಕಡೆ ಟ್ರಿಪ್ ಹೋಗ್ತಾ ಇದ್ರು. ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಒಂದು ಜ್ಞಾನ ತಿಳಿಸ್ತಾ, ಎಲ್ರಿಗೂ ನಿಮಗೆ ಗೊತ್ತಿದೆ ಅವರು ಒಂದು ದಿನ ಸುಮ್ಮನೆ ಕೂತ್ಕೊಳ್ತಾ ಇದ್ದಿಲ್ಲ, ಎಲ್ಲ ಕಡೆ ಆ ಜ್ಞಾನ ಹಂಚೋದು, ಈ ರೀತಿ ಅವರು ಪರ್ಯಟನೆ ಮಾಡ್ತಾ ಇದ್ರು. ಒಂದ್ಸರಿ ಅವ್ರು ಹೋದ್ರಂದ್ರೆ 12 ವರ್ಷ ಬರ್ತಾ ಇದ್ದಿಲ್ಲ. ಆ ರೀತಿ ಪರ್ಯಟನೆಗೆ ಹೋದಂತ ಶಿವ ಇಲ್ದೇ ಇರೋ ಟೈಮಲ್ಲಿ ಒಂದೊಂದ್ಸರಿ ಏನ್ ಮಾಡ್ತಾ ಇದ್ರು, ಇವರು ಕೈಲಾಸ ಪರ್ವತದಿಂದ ಮತ್ತೆ ಮಾನಸ ಸರೋವರಕ್ಕೆ ಬಂದಿರ್ತಾ ಇದ್ರು ಗೌರಿ ಅವರು. ಸೊ ಯಾಕೆಂತಂದ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ಕೈಲಾಸದಲ್ಲಿ ಮಂಜು ಜಾಸ್ತಿ, ಕೂಲ್ ಜಾಸ್ತಿ. ಸೊ ಇಲ್ಲಿಗೆ ಬಂದಾಗ ನಿಮಗೆ ಗೊತ್ತಿರುತ್ತೆ, ಹಳೆ ನಮ್ಮ ಸತ್ಯ ಸಾಯಿಬಾಬಾ ಇದ್ದಾಗ ಈ ಹೀಟ್ ಅಲ್ಲಿ ಜಾಸ್ತಿ ಆದಾಗ ಪುಟ್ಟಭರ್ತಿಲಿ ಬೆಂಗಳೂರಿಗೆ ಬಂದ್ಬಿಡೋರು. ಸೊ ಅಂದ್ರೆ ಆ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಮಾನಸ ಸರೋವರಕ್ಕೆ ಬಂದ್ಬಿಡ್ತಾ ಇದ್ರು ಪಾರ್ವತಿ ಗೌರಿ. ಈ ರೀತಿ ಮಾನಸ ಸರೋವರದಲ್ಲಿ ಇದ್ಕೊಂಡು, ಸೊ ಆಮೇಲೆ ಅಲ್ಲೇನೆ ಗಣಪತಿ ಹುಟ್ಟಿದ್ದು. ಗಣೇಶ ಅಂತಂದ ತಕ್ಷಣ ಅದು ಆನೆ ತಲೆ ಅಲ್ಲ, ಅದ್ರ ಅಂತರಾರ್ಥ ಇವತ್ತೆಲ್ಲ ತಿಳ್ಕೊಳ್ತಾ ಹೋಗೋಣ. ಗಣಪತಿ ಅಂತಂದ್ರೆ ಗಣ ಅಂತ, ಗಣಗಳಿಗೆ ಅಧಿಪತಿ ಗಣಪತಿ. ಏನದು ಗಣ ಅಂದ್ರೆ, ಆ ಗಣ ಅಂತಕ್ಕಂಥದ್ದು ಈ ಶಿವನ ಸಂಗಡಿಗರು. ಪರಮಶಿವ ಹತ್ರ ಒಂದು ಗ್ರೂಪ್ ಇರುತ್ತೆ ಯಾವಾಗ್ಲೂ, ಆ ಗ್ರೂಪ್ ಎಲ್ಲ ಕೂಡ ಶಿವಗಣ ಅಂತಾರೆ. ಆ ಶಿವಗಣಗಳಲ್ಲಿ ಆ ಶಿವನ ಸಂಗಡಿಗರ ಜೊತೆಗೆ ಅಲ್ಲಿ ಪ್ರಮುಖವಾದ ವ್ಯಕ್ತಿ ಈ ಗಣಪತಿ ಅಂತ ಏನ್ ಹೇಳ್ತೀವಿ, ಆ ಗಣನಾಯಕ ಅಂತ. ಆ ಒಂದು ಸಂಗಡಿಗರಲ್ಲಿ ಇದ್ದಾಗ ಅವ್ರಿಗೆ ಮನುಷ್ಯ ರೂಪ ಇರ್ತಿತ್ತು, ಆದ್ರೆ ಮುಖ ಎಲ್ಲ ಅಲ್ಲಿರ್ತಕ್ಕಂಥವ್ರು ಆ ಶಿವಗಣರೆಲ್ಲರೂ ಕೂಡ ಒಬ್ಬೊಬ್ರಿಗೆ ಒಂದೊಂದು ಪ್ರಾಣಿ ಒಂದು ಮುಖ, ಅಲ್ಲಿರ್ತಕ್ಕಂಥವ್ರು ಮನುಷ್ಯ ರೂಪ ಇರ್ತಿದ್ದಿಲ್ಲ. ಅವರೆಲ್ಲ ಕೂಡ ಶಿವನ ಶಾಶ್ವತವಾದ ಸಂಗಡಿಗರು, ಅವರು ಫ್ರೆಂಡ್ಸ್, ಗ್ರೂಪ್ ಆಫ್ ಫ್ರೆಂಡ್ಸ್. ಅವರು ಯಾವಾಗ್ಲೂ ಅವ್ರ ಜೊತೆನೆ ಇರ್ತಾ ಇದ್ರು. ಅವಾಗ್ಲೂ ಹೇಳಿದಂತೆ ಶಿವ ಒಂದು ಸರಿ ಪರ್ಯಟನೆ ಹೊರಟನಂದ್ರೆ 12 ವರ್ಷಗಳ ಕಾಲ ಮತ್ತೆ ಬರ್ತಾ ಇದ್ದಿಲ್ಲ. ಸೊ ಹಾಗೆ ಹೋಗಿ ಒಂದ್ಸರಿ 12 ವರ್ಷ ಆದ್ಮೇಲೆ ಹೋಗಿ ಮತ್ತೆ ಪಾರ್ವತಿ ನೋಡ್ಲಿಕ್ಕೆ ಮತ್ತೆ ಮಾನಸ ಸರೋವರಕ್ಕೆ ಬರ್ತಾರೆ. ಮಾನಸ ಸರೋವರಕ್ಕೆ ಬಂದ ನಂತರ ಅಂದ್ರೆ ನಿಮಗೆ ಮಾನಸ ಸರೋವರದಲ್ಲಿ ಆ ಪಾರ್ವತಿ ಇದ್ದಾಗ ಆ ಮಾನಸ ಸರೋವರ ದಡದಲ್ಲಿ ಇರ್ತಾ ಇದ್ರು. ಅವಾಗ ಆ ದಡದಲ್ಲಿ ಅಲ್ಲಿ ಒಬ್ರೇ ಮಹಿಳೆ
ಇರೋದಕ್ಕಾಗಲ್ಲಲ್ಲ. ಅದಕ್ಕೆ ಏನ್ ಮಾಡಿದ್ರು, ಸೊ ಜೊತೆಗೆ ಯಾರಾದ್ರೂ ಒಬ್ರು ಇರಬೇಕು, ನನ್ನ ನೋಡ್ಕೊಳಕ್ ಯಾರಾದ್ರೂ ಇರಬೇಕು ಅಂತ ಈ ನಂದಿ ಅಂದ್ರೆ ಪರಮಶಿವನ ಜೊತೆ ಇರ್ತಕ್ಕಂಥ ನಂದಿನ ಕರ್ಕೊಂಬಂದು ಅಲ್ಲಿ ಕಾವಲಾಗಿ ಇಟ್ರು. ನಂದಿ ಆ ಕಾವಲಲ್ಲಿ ಕಾಯ್ತಾ ಇರ್ತಿದ್ರು. ಯಾರು ಕೂಡ ಅವ್ರ ಪರ್ಮಿಷನ್ ಇಲ್ಲದೆ, ಪಾರ್ವತಿ ಪರ್ಮಿಷನ್ ಇಲ್ಲದೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇದ್ದ ನಂದಿ. ಆ ನಂದಿ ಇದ್ದಾಗ ಒಂದ್ಸರಿ ಈ ಪರಮಶಿವ ಬರ್ತಾನೆ. ಪರಮಶಿವ ಬಂದು ಹೋಗ್ಲಿಕ್ಕೆ ಕೇಳಿದಾಗ, ಅಂದ್ರೆ ಈ ನಂದಿ ಕೂಡ ಅವ್ರ ಶಿಷ್ಯ ಅಲ್ಲ, ಏನು ಹೇಳಂಗಿಲ್ಲ. ಶಿವ ಬಂದಿದ್ದಾನಂದ್ರೆ ಫಸ್ಟ್ ಹೇಳಿದ್ರು, ಇಲ್ಲ ಅಮ್ಮವ್ರು ಯಾರನ್ನು ಬಿಡ್ಬೇಡ ಅಂತ ಹೇಳಿದ್ದಾರೆ, ನೀವು ಹೋಗ್ಬಾರ್ದು ಅಂದ್ರೆ, ಆ ನಿಮ್ಮ ಗುರು ನಾನು, ನನ್ನೇ ಬಿಡ್ತಾ ಇಲ್ವಾ ನೀನು ಅಂತ ಅಂದಾಗ, ಅದಕ್ಕೆ ಎದುರ್ಕೊಂಡು ನಂದಿ ಇವ್ರನ್ನ ಬಿಟ್ಬಿಡ್ತಾರೆ. ಹೋಗ್ತಾರೆ. ಹೋಗಿ ಪಾರ್ವತಿನ ಭೇಟಿ ಮಾಡಿದ ತಕ್ಷಣ, ಎಷ್ಟೋ ಗೊತ್ತಲ್ಲ, ಎಷ್ಟೋ ವರ್ಷಗಳಿಂದ ಭೇಟಿ ಮಾಡ್ಬೇಕಂದ್ರೆ ಏನೋ ಇಂಟ್ರೆಸ್ಟ್ ಇರುತ್ತೆ, ಭೇಟಿ ಮಾಡ್ಬೇಕಂತ ಹೋಗ್ತಾರೆ. ಅವಾಗ ಆ ನಂದಿ ಅಂದ್ರೆ ಬಂದ ತಕ್ಷಣ ಆಶ್ಚರ್ಯ ಆಗುತ್ತೆ. ನಾನು ಅಲ್ಲಿ ನಂದಿಗೆ ಹೇಳಿದ್ದೆಲ್ಲ ಯಾರನ್ನು ಬಿಡ್ಬೇಡ ಅಂತ, ಹೆಂಗ್ ಬಿಟ್ರು ಅಂತ ಕೇಳಿದಾಗ, ಅವನು ನನ್ನ ಸೇವಕ, ಅವನು ನನ್ನ ಬಿಡಲ್ಲ ಅಂತಂದಾಗ, ಸೊ ಅದಾಯ್ತು. ಅದಾದ ನಂತರ ಅವ್ರಿಗೆ ಪಾರ್ವತಿಗೆ ಒಂದು ಆಲೋಚನೆ ಮೂಡ್ತು. ಅಂದ್ರೆ ಯಾರು ಈ ಶಿವನ ಶಿಷ್ಯಂದಿರ್ತಾರೋ ಅವ್ರನ್ನೆಲ್ಲ ಬಿಟ್ರೆ ಯಾವಾಗ ಬಂದ್ರು ಕೂಡ ಇವರು ಅಲೋ ಮಾಡ್ತಾರೆ, ಕಂಟ್ರೋಲ್ ಮಾಡಲ್ಲ. ಅದಕ್ಕೆ ನೆಕ್ಸ್ಟ್ ನಾನು ಬೇರೆ ಐಡಿಯಾ ಮಾಡೋಣ ಅಂತ ಅದಾಯ್ತು. ಮತ್ತೆ ಇನ್ನೊಂದ್ ಸಾರಿ ಪರ್ಯಟನೆ ಹೋಗಿ ಇನ್ನೊಂದ್ ಸಾರಿ ಬಂದಾಗ ಅಷ್ಟೊತ್ತಿಗೆ ಏನ್ ಮಾಡಿದ್ರು, ಅವಾಗ ಒಬ್ಬ ಮಗನನ್ನ ಸೃಷ್ಟಿ ಮಾಡಿದ್ರು ಅವ್ರೆ ಸ್ವಂತ. ಅವ್ರೇನು ಸ್ನಾನ ಮಾಡ್ಬೇಕಾದ್ರೆ ಅರಿಶಿನ ಶ್ರೀಗಂಧ ಎಲ್ಲ ಅಂಟಿಸ್ಕೊಂಡೆಲ್ಲ ಸ್ನಾನ ಮಾಡ್ತಾ ಇದ್ರು. ಆ ಮೈಯಿಂದನೇ ಅದನ್ನೆಲ್ಲ, ಆ ಶ್ರೀಗಂಧನ ಅರಿಶಿನ ಅದೆಲ್ಲ ಕೂಡ ಒಂದು ಆ ದೇಹದಿಂದ ಎಲ್ಲ ಅದು ತೆಕ್ಕೊಂಡು ಅದರಲ್ಲಿ ಆ ಗಂಧದಿಂದ ಒಂದು ಮಗುವನ್ನ ಸೃಷ್ಟಿ ಮಾಡು ಸೃಷ್ಟಿ ಮಾಡಿ ಅದಕ್ಕೆ ಪ್ರಾಣ ಜೀವ ನೀಡಿದ್ರು. ನೋಡಿ, ಅವ್ರ ಶರೀರದಿಂದ ನೀಡಿರ್ತಕ್ಕಂಥ ಆ ಜೀವ, ಆ ಒಂದು ಎನರ್ಜಿ, ಆ ಬಾಡಿ ಸೆಲ್ಸ್, ಅವರಲ್ಲಿರ್ತಕ್ಕಂಥ ಬಾಡಿ ಸೆಲ್ಸ್ ಅದರಲ್ಲಿ, ಅಂದ್ರೆ ಇವರು ಹೇಳ್ತಿರ್ತಕ್ಕಂಥ ಪ್ರತಿಯೊಂದನ್ನು ಅವ್ರು ಫಾಲೋ ಮಾಡ್ತಾರೆ. ಯಾಕಂದ್ರೆ ಇವ್ರ ಅಂಶಗಳೇ ಇರ್ತಾವಲ್ಲಿ, ಇವ್ರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಒಂದು ಮೂರ್ತಿಲಿ, ಅಂದ್ರೆ ಅದು ಶರೀರದಲ್ಲಿ ಆ ಬಾಡಿ ಸೆಲ್ಸ್ ಎಲ್ಲ ಅದಕ್ಕೆ ಕನೆಕ್ಟ್ ಆಗುತ್ತೆ. ಮತ್ತೆ ಇವರಲ್ಲಿ ಇರ್ತಕ್ಕಂಥ DNA, ಆ DNA ಅಂಶಗಳು ಕೂಡ ಅವ್ರಿಗೆ ಆ ಮಗುಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಗೆ ಆ ಒಂದು ಆ ಹುಡುಗನ ಸೃಷ್ಟಿ ಆಯ್ತು. ಅವಾಗ ಅವರಿಬ್ಬರೇ ಇರ್ತಾ ಇದ್ರು. ಇದ್ದಾಗ ಮತ್ತೆ ಇನ್ನೊಂದ್ಸಾರಿ ಮತ್ತೆ ಶಿವ ಪಾರ್ವತಿ ನೋಡ್ಲಿಕ್ಕೆ ಬಂದಾಗ ಅವತ್ತು ಒಂದ್ ದಿನ ಶಿವ ಬಂದಾಗ ಸಂತೋಷದಿಂದ ಪಾರ್ವತಿ ನೋಡ್ಬೇಕು, ಮಾತಾಡ್ಬೇಕಂತ ಬರ್ತಾರೆ. ಬಂದಾಗ ಸೇಮ್ ಅವ್ರಿಗೆ ಅವ್ರ ಒಳಗಡೆನೆ ಇರ್ತಾರೆ. ಅವರು ಒಂದು ಅಡ್ಗೋಡೆ ತರ ಕಟ್ಕೊಂಡು ಸ್ನಾನ ಮಾಡ್ತಾ ಇರೋ ಟೈಮಲ್ಲಿ ಈ ಬಾಲಕನ ಇವರು ಸೃಷ್ಟಿ ಮಾಡಿ ಇಟ್ಟಿರ್ತಾರಲ್ಲ ಹೊರಗಡೆ, ಪಾರ್ವತಿ ಇಟ್ಟಿರ್ತಾರೆ. ಆ ಬಾಲಕ್ ಮಾತ್ರ ತುಂಬಾ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಏನು ಅವ್ರ ತಾಯಿ ಹೇಳಿರ್ತಾರೋ ಆ ತಾಯಿನ ಚಾಚು ಚಪ್ಪದೆ ಪಾಲಿಸ್ತಾ ಇರ್ತಾನೆ. ಆಮೇಲೆ ಸೇಮ್ ಬಂದು ಬಾಲಕನನ್ನು ಹೊರಗೆ ನಿಲ್ಸ್ಬಿಟ್ಟು ಯಾರು ಬರ್ದಂಗೆ ನೋಡ್ಕೊಂತ ಹೇಳ್ಬಿಟ್ಟು ತಾಯಿ ಹೋದಾಗ ಆ ಕಾವಲು ತುಂಬಾ ನಿಷ್ಠೆಯಿಂದ ಮಾಡ್ತಾ ಇರ್ತಕ್ಕಂಥ ಈ ಮಗು, ಈ ಬಾಲಕ ಮತ್ತೆ ಶಿವನನ್ನ ಶಿವ ಬರ್ತಾನೆ. ಮತ್ತೆ ಹೋಗ್ಲಿಕ್ಕೆ ಬಂದಾಗ ಶಿವನ್ ತಡಿತಾನೆ. ತಡೆದ್ಬಿಟ್ಟು ಯಾರು ನೀನು ಅಂತ ಹೇಳ್ತಾನೆ. ಅವಾಗ ಕೋಪಗ್ರಸ್ತನಾಗ್ತಾನೆ ಶಿವ. ನನ್ನನ್ನೇ ಯಾರು ಅಂತ ಕೇಳ್ತೀಯ? ನಾನು ಯಾರಂತ ಗೊತ್ತಿಲ್ವ ನಿಂಗೆ? ಆ ಪಾರ್ವತಿಯ ಪತಿ ನಾನು, ಪರಮಶಿವ ನಾನು ಅಂತ ಹೇಳಿದ್ರು ಕೂಡ ಯಾರೇ ಆದ್ರೂ ಪರವಾಗಿಲ್ಲ, ನಮ್ಮ ತಾಯಿ ಹೇಳಿದ್ರೆ ನಾನು ಪಾಲಿಸ್ಬೇಕು, ನೀನು ಒಳಗಡೆ ಹೋಗಕ್ಕಾಗಲ್ಲ ಅಂತ ಹೇಳಿ. ಅದರಿಂದ ಕೋಪಗ್ರಸ್ತನಾದ ಶಿವ ಆ ತ್ರಿಶೂಲದಿಂದ ಒಂದೇ ಬಾರಿಗೆ ಆ ತಲೆಯನ್ನ ಕಡ್ದು ಬಿಡ್ತಾರೆ. ಆ ಕಡ್ದ್ಬಿಟ್ಟು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಪಾರ್ವತಿ ಆ ಆ ರಕ್ತದ
ಆ ಒಂದು ತ್ರಿಶೂಲವನ್ನ ನೋಡಿ ಕಿರ್ಚಿ ಬಿಡ್ತಾಳೆ. ಏನಾಯ್ತು, ಏನಾಗಿದೆ, ಏನ್ ನಡೆದಿದೆ ಅಂತ. ಇವ್ರೇನಂತ ಅಂದ್ಕೊಂಡಿದ್ರು, ಭರ್ಜರಿ ಸ್ವಾಗತ ಸಿಗುತ್ತೆ ನನಗೆ, ನಾನು ತುಂಬಾ ದಿವಸಕ್ಕೆ ಬಂದಿನ ಅಂತ ಅಂದ್ಕೊಂಡು ಹೋದ್ರು. ಹೋದ್ರೆ ಅದರಿಂದ ತುಂಬಾ ದುಃಖಪಟ್ಟ ಒಂದು ಗೌರಿ ತುಂಬಾ ದುಃಖದಿಂದಾಗಿ ಇನ್ನು ಮುಂದೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆ ಸಮಯದಲ್ಲಿ ಮತ್ತೆ ಶಿವನಿಗೆ ಕೇಳ್ತಾರೆ, ನನಗೆ ಆ ಮಗು ಬೇಕು, ಆ ಮಗುನ ಬದುಕಿಸ್ಕೊಡಿ. ನನಗೆ ಅಂಗಲಾಸ್ತಾಳೆ, ನನಗೆ ಆ ಮಗುನೇ ಬೇಕು, ಆ ಮಗುನ ಬದುಕಿಸ್ಕೊಡಿ. ಏಕೆಂದ್ರೆ ಅದು ತಲೆ ಕತ್ತರಿಸಿದ್ದೀನಿ, ಅದು ಸಾಧ್ಯ ಇಲ್ಲ, ಮತ್ತೆ ಅದನ್ನ ಜೀವ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ, ಹೇಗಾದ್ರೂ ನೀವು ಬದುಕಿಸ್ಕೊಡ್ಬೇಕು ಅಂತ ಹೇಳಿದಾಗ, ಅವಾಗ ಆ ಶಿವ ಬರೋದ್ ಜೊತೆಗೆ ಅವ್ರ ಗ್ರೂಪೇ ಬಂದಿರುತ್ತಲ್ಲ, ಶಿವನ ಗಣ ಬಂದಿರುತ್ತಲ್ಲ, ಆ ಶಿವನ ಜೊತೆ ಬಂದಿರತಕ್ಕಂತ ಆ ಗಣಗಳಲ್ಲಿ ಆ ಒಂದು ಶಿವಗಣದಲ್ಲಿ ಎಲ್ಲರಿಗೂ ಚೀಫ್ ಒಬ್ರು ಮುಖ್ಯಸ್ಥ ಇರ್ತಾನಲ್ಲ, ಅದನ್ನ ಆ ಗಣಗಳನ್ನ ಒಬ್ಬರನ್ನ, ಅಂದ್ರೆ ಅಲ್ಲಿ ಬಂದಿರತಕ್ಕಂಥವ್ರು ಒಬ್ಬೊಬ್ರು ಕೂಡ ಎಲ್ಲ ಒಂದೊಂದು ಪ್ರಾಣಿ ಮುಖಗಳಿರುತ್ತೆ. ಶರೀರ ಮಾನವ ಶರೀರ, ಮುಖ ಮತ್ತು ಪ್ರಾಣಿ. ಆವಾಗ ಅಲ್ಲಿ ನೋಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಆ ಪ್ರಾಣಿಗಳನ್ನ ನೋಡಿ, ಅದರಲ್ಲಿ ಒಂದು ಆನೆ ತಲೆ ಇರ್ತಕ್ಕಂಥ, ಅಂದ್ರೆ ಅವನ್ ಚೀಫ್, ಅವ್ನ್ ಮುಖ್ಯಸ್ಥ. ಆ ಆನೆ ತಲೆ ಇರ್ತಕ್ಕಂಥ ಆ ಆನೆ ಅದನ್ನೇ ಆ ಗಣನ ಕಡ್ದು ಬಿಡ್ತಾನೆ. ಆನೆ ತಲೆ ಕಡಿತಾನೆ. ಕಡ್ದು ಬಿಟ್ಟು ಇವನಿಗೆ ಈ ದೇಹಕ್ಕೆ ಸೇರಿಸ್ತಾನೆ. ನಿಮ್ಗೆ ಗೊತ್ತಿದೆ, ಹಳೆ ಇನ್ನೊಂದು ಸ್ಟೋರಿ ಪ್ರಕಾರ, ಯಾರು ಉತ್ತರಕ್ಕೆ ತಲೆ ಮಾಡಿ ಮಲಗಿರ್ತಾರೋ ಅವ್ರನ್ನ ಆ ತಲೆ ಕಡ್ಕೊಂಡ್ ಬನ್ನಿ ಅಂತ ಆ ಶಿವಗಣರಿಗೆ ಶಿವ ಹೇಳಿ ಅದನ್ನ ಆ ಆನೆ ತಲೆಯನ್ನು ಕಡ್ಕೊಂಡ್ ಬಂದು ಸೇರಿಸಿರ್ತಾರೆ. ಇದು ಇನ್ನೊಂದು ಪುರಾಣದ ಮೂಲಕ ಅಲ್ಲಿ ಬಂದಿರತಕ್ಕಂಥ ಗಣದಲ್ಲಿ ಮೇಯ್ನ್ ಇರ್ತಕ್ಕಂಥ, ಅಂದ್ರೆ ಉನ್ನತವಾಗಿರ್ತಕ್ಕಂಥ ಆ ಒಂದು ಅವನ್ ಗಣನ, ಆ ಶಿವಗಣದಲ್ಲಿ ಇರ್ತಕ್ಕಂಥವನಿಗೆ ಆ ತಲೆ ಕಡ್ದ್ಬಿಡ್ತಾನೆ. ತಲೆ ಕಡ್ದ್ಬಿಟ್ಟು, ನಿಮ್ಗೆ ಗೊತ್ತಿದೆ ಆವಾಗ ಇದು ಏನಂತಾರಲ್ಲ, ಹೆಡ್ ಟ್ರಾನ್ಸ್ಪ್ಲಾಂಟೇಶನ್ ಆಯ್ತಲ್ಲಿ. ನಿಮ್ಗೆಲ್ಲ ಗೊತ್ತಿರುತ್ತೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಲಿವರ್ ಟ್ರಾನ್ಸ್ಪ್ಲಾಂಟೇಶನ್, ಅದೇ ತರ ಅಲ್ಲಿ ಹೆಡ್ ಟ್ರಾನ್ಸ್ಪ್ಲಾಂಟೇಶನ್ ಆಯ್ತು ಅಲ್ಲಿ. ಅಂದ್ರೆ ಅದು ತಗೊಂಡು ಇದು ಫಿಕ್ಸ್ ಮಾಡುದು. ಅವಾಗ ಅವನಿಗೆ ಮನುಷ್ಯನ ದೇಹ, ಆನೆ ತಲೆ ಇತ್ತು. ಈ ರೀತಿ ಬರ್ಲಿಕ್ಕೆ, ಅಂದ್ರೆ ಆ ಆನೆ ತಲೆನೇ ಬರ್ಲಿಕ್ಕೆ ಇನ್ನೊಂದು ಸ್ಟೋರಿ ಕೇಳ್ದ ಹೋದಾಗ, ಯಾಕಂದ್ರೆ ಈ ಕೆಲವರು ರಾಕ್ಷಸರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಪ್ರಾಣ ಇವ್ರ ಕೈಲಿಂದ ಹೋಗ್ಬೇಕು, ನಾನು ಯಾವ ರೀತಿ ಇರ್ಬೇಕು, ಇದೆಲ್ಲ ಹಳೆ ಶಾಪಗಳಿಂದ ಇದು ಫಾಲೋ ಆಗಿ ಬಂದಿರುತ್ತೆ. ಇದಕ್ಕೆ ಕನೆಕ್ಟ್ ಆದಂತೆ ಇನ್ನೊಂದು ಸ್ಟೋರಿ ಏನಂದ್ರೆ, ಒಂದ್ ಸಾರಿ ಒಬ್ಬ ಗಜಾಸುರ ಅಂತಕ್ಕಂಥ ರಾಕ್ಷಸ ಇರ್ತಾನೆ. ಆ ಗಜಾಸುರ ಅಂತ ರಾಕ್ಷಸ ಈ ಪರಮಶಿವನನ್ನ ಕುರಿತು ತುಂಬಾ ತೀವ್ರ ತಪಸ್ ಮಾಡ್ತಾ ಇರ್ತಾನೆ. ಎಷ್ಟೋ ವರ್ಷಗಳ ಕಾಲ ಶಿವನನ್ನ ಕುರಿತು ತಪಸ್ ಮಾಡ್ತಾ ಇರ್ತಾನೆ. ಆ ತಪಸ್ ಮಾಡಿದ್ಮೇಲೆ ಈ ಒಂದು ಘೋರ ತಪಸ್ಸನ್ನ ಕಂಡಂತ ಶಿವ ಅದನ್ನ ಮೆಚ್ಚಿಬಿಟ್ಟು ಅವನ ಎದುರಿಗೆ ಪ್ರತ್ಯಕ್ಷನಾಗ್ತಾನೆ. ಶಿವ ಪ್ರತ್ಯಕ್ಷನಾಗಿ, ನಿಮಗೆ ಗೊತ್ತಲ್ಲ, ಪ್ರತ್ಯಕ್ಷ ಆದ ತಕ್ಷಣ ಏನ್ ಬೇಕು ಕೇಳು ಅಂತ ಹೇಳ್ತಾನೆ, ಏನ್ ಕೇಳಿದ್ರು ಓಕೆ ಅನ್ಬೇಕು ಅವ್ರು. ಆ ರೀತಿ ಇರ್ತಾರೆ ಪರಮಶಿವ. ಅವಾಗ ಏನ್ ಬೇಕು ನಿನಗೆ ಕೇಳು ಅಂತ ಕೇಳಿದಾಗ, ಆ ಗಜಾಸುರ ರಾಕ್ಷಸ, ಸ್ವಾಮಿ ನೀವು ಯಾವಾಗ್ಲೂ ನಿಮ್ಮನ್ನೇ ನಾನು ಜ್ಞಾಪಿಸ್ತಿರ್ತೀನಿ, ಯಾವಾಗ್ಲೂ ನಿಮ್ಮನ್ನೇ ಆರಾಧನೆ ಮಾಡ್ತಿರ್ತೀನಿ. ಸೊ ಯಾವಾಗ್ಲೂ ನೀವು ನನ್ನ ಜೊತೆ ಇರಬೇಕು. ಸೊ ಯಾವಾಗ್ಲೂ ನನ್ನ ಜೊತೆ ಇರಬೇಕು, ನನ್ನ ಹೊಟ್ಟೆ ಭಾಗದಲ್ಲಿನೇ ನೀವು ಇರಬೇಕು ಅಂತಂದಾಗ, ಅವ್ರು ಹಿಂದೆ ಮುಂದೆ ನೋಡಿದ್ರೆ ಓಕೆ ತಥಾಸ್ತು ಅಂದ್ಬಿಡ್ತಾರೆ. ಆ ಒಂದು ಪರಮಶಿವ ಆ ಹೊಟ್ಟೆ ರೂಪದಲ್ಲಿ, ಅಂದ್ರೆ ಹೊಟ್ಟೆ ಒಳಗಡೆ ಅಲ್ಲೇ ಇದ್ದೋಗ್ಬಿಡ್ತಾನೆ. ಆ ಸ್ಥಾನದಲ್ಲಿ, ಅದೇ ಸ್ಥಾನದಲ್ಲಿ ಶಿವ ಇರಲು ಪ್ರಾರಂಭಿಸ್ತಾನೆ. ಈ ಈ ಕಡೆ ಕೈಲಾಸದಲ್ಲಿ ಇರ್ತಕ್ಕಂಥ ಪಾರ್ವತಿ ಎಲ್ಲ ಕಡೆ ಹುಡುಕ್ತಾಳೆ, ಎಲ್ಲ ಲೋಕಗಳಲ್ಲಿ ಹುಡುಕ್ತಾಳೆ, ಎಲ್ಲರನ್ನು ಕೇಳ್ತಾಳೆ, ಎಲ್ಲಿ ಶಿವ ಪರಮಶಿವ ಎಲ್ಲಿದ್ದಾನೆ ಅಂತೆಲ್ಲ ಕೇಳಿದಾಗ ಎಲ್ಲ ಹುಡುಕಿ 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 ಮತ್ತೆ ನಂತರ ಗೊತ್ತಾಯ್ತು, ಈ ಗಜಾಸುರನ ಹೊಟ್ಟೆಯಲ್ಲಿ ಸೇರ್ಕೊಂಡಿದ್ದಾನೆ, ಇಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು. ಮತ್ತೆ ಅವ್ನು ಹೆಂಗಾದ್ರೂ ಮಾಡಿ ನಾವು ಹೊರಗಡೆ ಕರ್ತರ್ಬೇಕು, ಏನ್ ಮಾಡ್ಬೇಕು ಅಂತಂದ ತಕ್ಷಣ ಮತ್ತೆ ಬ್ರಹ್ಮನ ಜೊತೆ ಹೋಗಿ, ಮತ್ತೆ ಮಹಾವಿಷ್ಣುವಿನ ಜೊತೆ ಹೋಗಿ ಅವ್ರನ್ನ ಪ್ರಾರ್ಥಿಸ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡು, ಹಿಂದೆ ಈ ಭಸ್ಮಾಸುರನಿಂದ ನನ್ನ ಪತಿಯನ್ನ ಕಾಪಾಡಿದ್ರಿ ನೀವು. ನಿಮಗೆ ಗೊತ್ತಿದೆ, ಆ ಹಿಂದೆ ಪಾರ್ವತಿ ಪರಮೇಶ್ವರ ಇದ್ದಾಗ ಭಸ್ಮಾಸುರ ಅಂತ ಇರ್ತಾನೆ.
ಆ ಭಸ್ಮಾಸುರನಿಂದ ನನ್ನ ಕಾಪಾಡಿದ್ರಿ, ಪಾರ್ವತಿನ ನನ್ನ ಕಾಪಾಡಿದ್ರಿ. ಸೊ ಇದೇ ರೀತಿ ಈ ಒಂದು ಇದಕ್ಕೂ ನೀವು ಸಹಾಯ ಮಾಡಿ ನನಗೆ ನಮ್ಮ ಪರಮಶಿವನ ಬಿಟ್ಕೊಡ್ಬೇಕು ಅಂತ ಕೇಳಿದಾಗ, ಈಗಲೂ ಕೂಡ ನನ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಅವಾಗ ವಿಷ್ಣು ಮತ್ತೆ ಬ್ರಹ್ಮ ಮತ್ತೆ ಇನ್ನೂ ಅವರು ಆ ಒಂದು ಗುಂಪನ್ನ ಎಲ್ಲರೂ ಸೇರಿಸ್ಬಿಟ್ಟು ಒಂದ್ ಕಡೆ ಏನ್ ಪ್ಲಾನ್ ಮಾಡ್ಬೇಕಂತ ಪ್ಲಾನ್ ಮಾಡಿ, ಈ ಗಂಗೆತ್ತು ಅಂತಾರಲ್ಲ, ಅಂದ್ರೆ ಆ ಹಸುನೆ ಆ ಗಂಗೆತ್ತು ಆಡಿಸ್ತಾ ಇರ್ತಾರಲ್ಲ ಆಟ, ಈ ಗಂಗೆತ್ತು ಆಟ ಆಡಿಸೋ ರೀತಿಯಲ್ಲಿ ಇವರೆಲ್ಲ ಆ ರೂಪದಲ್ಲಿ ಬರ್ತಾರೆ. ಅಂದ್ರೆ ಈ ನಂದಿನ ಒಂದು ಗಂಗೆತ್ತು ಅಂತಾರಲ್ಲ ಆ ರೂಪದಲ್ಲಿ ಇವ್ರು ಆಟ ಆಡ್ಸಕ್ ಬರ್ತಾರಲ್ಲ, ಹಂಗ ಆ ನಂದಿಯನ್ನ ಆ ಗಂಗೆತ್ತು ರೂಪದಲ್ಲಿ ಮಾಡಿ ಅವರು ಆಟ ಆಡ್ಸೋರ ತರ ಇವನ ಹತ್ರ ಬರ್ತಾರೆ, ಗಜಾಸುರ ಹತ್ರ. ಆಮೇಲೆ ಆ ವಿಷ್ಣು ಗಂಗೆತ್ತು ಆಟ ಆಡಿಸ್ತಾ ಇದ್ದಾಗ ಆ ಹುಡುಗನ ರೂಪದಲ್ಲಿ ಬರ್ತಾನೆ. ಮತ್ತೆ ಅದ್ಭುತವಾಗಿ ಆ ಆಟ ನಡೆಸಿದಾಗ ಆ ಗಜಾಸುರನ ಹತ್ರ ಬಂದು ಮಾಡಿದಾಗ ಅದನ್ನ ನೋಡಿ, ಆ ಆಟ ನೋಡಿ ತುಂಬಾ ಖುಷಿ ಪಡ್ತಾನೆ ಆ ಗಜಾಸುರ. ತುಂಬಾ ಖುಷಿ ಪಡ್ತಾನೆ. ಖುಷಿ ಪಟ್ಬಿಟ್ಟು ಅವಾಗ ನನಗೆ ತುಂಬಾ ಇದರಿಂದ ಆನಂದ ಆಗಿದೆ, ನಿಮ್ಗೆ ಏನ್ ವರ ಬೇಕು ಕೇಳಿ, ಏನು ಕೇಳಿದ್ರೆ ನಾನು ಕೊಡ್ತೀನಿ ಅಂತ ಕೇಳಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಲ್ಲಿ ಇದು ಶಿವನ ನಂದಿ, ಇದು ಬಂದಿರ್ತಕ್ಕಂಥದ್ದು ಗಂಗೆತ್ ಅಂತ ಏನ್ ಬಂದಿದ್ವಿ, ಇದು ನಂದಿ, ಶಿವನ ನಂದಿ. ಶಿವನನ್ನ ಹುಡುಕ್ತಾ ಬಂದಿದೆ ಇದು, ಶಿವ ಬೇಕಂತ ಬಂದಿದೆ ಆ ಒಂದು ನಂದಿ. ಅದಕ್ಕೆ ನಾವು ಬೇರೆ ಏನು ನಿಮ್ಮನ್ನು ಕೇಳಲ್ಲ, ಆ ಶಿವನನ್ನು ಮಾತ್ರ ಕೊಟ್ಬಿಟ್ರೆ ಈ ನಂದಿಗೆ ತುಂಬಾ ಖುಷಿ ಆಗ್ತದೆ ಅಂತ ಅಂದಾಗ ಇಲ್ಲಿಗೆ ನಂತರ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಪ್ರೀವಿಯಸ್ ಲೈಫ್ದು ಅದೆಲ್ಲ ಗೊತ್ತಾಗಿ ಇಲ್ಲಿಗೆ ಬಂದಿರ್ತಕ್ಕಂಥವ್ರು ಮಹಾವಿಷ್ಣುವೇ ಅಂತಾನೂ ತಿಳಿತದೆ ಆ ಗಜಾಸುರನಿಗೆ. ತಿಳಿದು, ಸರ್ ಆಯ್ತು, ನನಗೆ ನಿಮ್ಮಿಂದ ಪ್ರಾಣ, ನಾನು ಅದಕ್ಕೋಸ್ಕರ ನಿಮ್ಮಿಂದನೇ ನಾನು ಕೊಲೆ ಆಗ್ಬೇಕಂತ ನನ್ನ ಪ್ಲಾನಿಂಗ್ ಇತ್ತು, ನನ್ನ ಸಾಯಿಸ್ಬಿಟ್ಟು ಆದ್ರೆ ನನ್ನ ಕಡ್ದಿರ್ತಕ್ಕಂಥ ಆ ಒಂದು ತಲೆಯಿಂದ ಏನೋ ಲೋಕ ಕಲ್ಯಾಣ ಕೆಲಸ ಆಗ್ಬೇಕು, ಆ ರೀತಿ ಮಾತ್ರ ನನಗೆ ಒಂದು ಆಶೀರ್ವಾದ ಮಾಡಿ ಅಂತ ಹೇಳಿದಾಗ, ಆ ತಲೆಯನ್ನ ಕಡ್ದ ನಂತರ ಆ ಲೋಕ ಕಲ್ಯಾಣ ಆಗೋ ರೀತಿಲೇ ವರ ಕೊಡ್ತಾರೆ. ಆ ನಂದಿಯಿಂದಲೇನೆ ಆ ಮೃತ ಪಡ್ತಾನೆ ಆ ಅಸುರ. ಅವಾಗ ಪರಮಶಿವ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ಆ ಆನೆ ತಲೆಯನ್ನ ತಗೊಂಬಂದು ಗಜಾನನ, ಗಜಾಸುರ ಹೋಗಿ ಗಜಾನನ ಆಗ್ತಾನೆ, ಗಣಪತಿ ಆಗ್ತಾನೆ. ನಿಮ್ಗೆ ಗೊತ್ತಿದೆ, ಗಣಪತಿ ಅಂತ ಹೆಸರಿಡ್ತಾರೆ. ಆ ಹೆಸರಿಡ್ತಾ ಇಡ್ತಾ ಆ ಒಂದು ಇಲಿಯನ್ನ ವಾಹನವಾಗಿ ನೀಡ್ತಾರೆ. ಮತ್ತೆ ಸ್ವಲ್ಪ ದಿನಗಳ ನಂತರ ಇನ್ನೊಬ್ಬ ಮಗ ಹುಡ್ತಾನೆ, ಗೊತ್ತಲ್ಲ ಶಿವನಿಗೆ, ಅವನೇ ಕುಮಾರಸ್ವಾಮಿ, ಸುಬ್ರಹ್ಮಣ್ಯ, ಷಣ್ಮುಖ. ಷಣ್ಮುಖ ಅಂತಂದ್ರೆ ಅರಿಷಡ್ ವರ್ಗಗಳು, ಆ 6 ಗುಣಗಳನ್ನು ಕೂಡ ಗೆದ್ದವನು, ಅರಿಷಡ್ ವರ್ಗಗಳನ್ನು ಗೆದ್ದವನು ಆ ಷಣ್ಮುಖ. ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋದ, ಮದ, ಮಾತ್ಸರ್ಯ ಅಂತಂದ್ರೆ ಅದು ಕಂಟ್ರೋಲ್ ಅಲ್ಲ, ಒಂದು ಬ್ಯಾಲೆನ್ಸ್ ಅಲ್ಲಿ ಇರ್ತಕ್ಕಂಥ. ಆ ಬ್ಯಾಲೆನ್ಸ್ ಅಲ್ಲಿ ಅಂದ್ರೆ ಆ 6 ಗುಣಗಳನ್ನು, ಆ ಅರಿಷಡ್ ವರ್ಗಗಳನ್ನು ಕೂಡ ಸಮಪಾಲಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ಷಣ್ಮುಖ. ಆಮೇಲೆ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿದೆ ನಿಮ್ಗೆ, ಈ ಗಣಪತಿಗೆ ಇಲಿ ವಾಹನ ಆದ್ರೆ ಆ ಷಣ್ಮುಖನ್ಗೆ ನವಿಲ್ ವಾಹನ. ಆಮೇಲೆ ನವಿಲ್ ವಾಹನ ಹಿಂಗಿದ್ದಾಗ ಅವರು ಶಿವನ ಹತ್ರ ಬರ್ತಾರೆ ಇಬ್ರು. ಗಣಪತಿ ಸುಬ್ರಹ್ಮಣ್ಯ ಬಂದಾಗ ಅದ್ರ ಜೊತೆ ಎಲ್ಲಾ ಋಷಿ ಮುನಿಗಳು ಬರ್ತಾರೆ. ಎಲ್ಲಾ ಋಷಿ ಮುನಿಗಳು ಬಂದು ಅವಾಗೆಲ್ಲ ಡಿಸ್ಕಷನ್ ಮಾಡ್ತಾರೆ. ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ವಿಘ್ನಗಳಿದಾವೆ, ಎಷ್ಟೋ ಅಬ್ಸ್ಟ್ಯಾಕಲ್ಸ್ ಇದಾವೆ, ಎಷ್ಟೋ ಪ್ರಾಬ್ಲಮ್ಸ್ ಇದಾವೆ, ಅದನ್ನ ಕಳಿಲಿಕ್ಕೆ ಒಬ್ರು ನಮ್ಗೆ ಅಧಿಪತಿ ಬೇಕು. ಸೊ ಒಬ್ಬ ಅಧಿಪತಿನ ನೀವು ನೀಡಿ, ಇವರಿಬ್ಬರಲ್ಲಿ ಯಾರನ್ನ ನೀಡ್ತೀರಿ ಅಂತ ಅಂದಾಗ ಅವಾಗ ಶಿವನ್ನ ಕೇಳ್ಕೊಳ್ತಾರಲ್ಲ, ಇಬ್ರಲ್ಲಿ ಯಾರನ್ನೊಬ್ರು ನಮಗೆ ಇದ್ ಮಾಡಿ. ಅವಾಗ ಅವ್ರಿಬ್ರಲ್ಲಿ ಕಾಂಪಿಟೇಷನ್ ಆಗುತ್ತೆ, ಗಣೇಶ ಆಗ್ಬೇಕಾ ಸುಬ್ರಹ್ಮಣ್ಯ ಆಗ್ಬೇಕು, ಅವ್ರಿಬ್ರಲ್ಲಿ ಯಾರ ಅಧಿಪತಿ ಆಗ್ಬೇಕು ಅಂತ ನಿರ್ಧರಿಸಿ ಅಂತ ಹೇಳಿದಾಗ ಆಮೇಲೆ ಪರಮಶಿವ ಹೇಳ್ತಾನೆ, ಸೊ ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ನೀವು 3 ಲೋಕಗಳಿಗೆ ಇಬ್ರು ತಿರುಗ್ಬೇಕು. ಗಣಪತಿ ಮತ್ತೆ ಸುಬ್ರಹ್ಮಣ್ಯ 3 ಲೋಕಗಳಿಗೆ ಪ್ರಯಾಣ ಬೆಳೆಸಿ ತಿರುಗಿ ಎಲ್ಲ ಕಡೆ ಪುಣ್ಯ ನದಿಗಳಿಂದ ಸ್ನಾನ ಮಾಡಿ ನನ್ನ ಹತ್ತಿರ ಯಾರು ಮೊದಲು ಬರ್ತಿರೋ ಅವರೇ ಈ ಅಧಿಪತಿಯನ್ನ
ಹೊಂದತಕ್ಕಂಥವ್ರು ಅಂತ ಶಿವ ಹೇಳಿದಾಗ, ಅದು ನನ್ನ ತಕ್ಷಣ ಕುಮಾರಸ್ವಾಮಿ ಇಮ್ಮಿಡಿಯೇಟ್ ಆಗಿ ಅದು ನವಿಲ್ನ ಆ ವಾಹನ ಹಾಕೊಂಡು ಹೋಗ್ಬಿಡ್ತಾನೆ, ಫಾಸ್ಟ್ ಆಗಿ ಹೋಗ್ಬಿಡ್ತಾನೆ, ಬೇಗ ಹೋಗಿ ಮುಗಿಸ್ಕೊಂಡ್ ಬಂದ್ಬಿಡೋಣ. ಹೋಗಿ ಮುಗಿಸ್ಕೊಂಡ್ ಬಂದ್ರು. ಆಗ ಹೊರಟ ಆ 3 ಲೋಕಗಳನ್ನು ಎಲ್ಲ ತಿರುಗ್ತಾ ಇದ್ದ. ಆ ಟೈಮಲ್ಲಿ ಗಣಪತಿಗೆ ಒಂದು ತಲೆ ಓಡಿತು. ಈ 3 ಲೋಕಗಳನ್ನು ನೋಡ್ತಕ್ಕಂಥವನು ನನ್ನ ತಂದೆನೆ, ಈ ಪರಮಶಿವನೇ. ಅದಕ್ಕೆ ನನ್ನ ತಂದೆ ತಾಯಿ ಇವ್ರಿಗಿಂತಲೂ ಇನ್ನ ಲೋಕಗಳಿದಾವ ಅಂತೇಳಿ ಆ 3 ಸುತ್ತನು ಅವ್ರನ್ನೇ ಸುತ್ತಾಕ್ಬಿಟ್ಟ. ಅವ್ರನ್ನೆಲ್ಲ ನಮಸ್ಕಾರ ಪ್ರಾರ್ಥನೆ ಮಾಡ್ಕೊಂಡು ಅವ್ರನ್ನ 3 ಸುತ್ತಾಕಿದ್ಮೇಲೆ ಅವಾಗ ಅವ್ರನ್ನ 3 ಸುತ್ತಾಕಿ ನಮಸ್ಕರಿಸಿದಾಗ ಅಷ್ಟರೊಳಗೆ ನಮಸ್ಕರಿಸಿ ಇಲ್ಲಿದ್ದ ಸುಬ್ರಹ್ಮಣ್ಯ ಅಲ್ಲಿಂದ ಮುಗಿಸ್ಕೊಂಡ್ ಬಂದ ತಕ್ಷಣ ನನಗಿನ್ನ ಮುಂಚೆನೆ ಬಂದ್ಬಿಟ್ಟಿದಾನಲ್ಲ ಅಂದ್ಕೊಂಡು, ಆದ್ರೆ ಈ ಮುಖದಲ್ಲಿ ತೇಜಸ್ಸು, ಒಂದು ಈ ಶಕ್ತಿ ಇದೆಲ್ಲ ನೋಡಿದ ತಕ್ಷಣ ಸುಬ್ರಹ್ಮಣ್ಯಗೆ ಅನಿಸ್ತು, ಇಲ್ಲ ನಿಜವಾಗ್ಲೂ ಇವ್ನು ಹೋಗಿ ಬಂದಿದ್ದಾನೆ, ನನಗಿನ್ನ ಮುಂಚೆನೆ ಬಂದಿದ್ದಾನೆ ಅಂತ ತಿಳ್ಕೊಂಡು. ನೀವೊಂದು ಸ್ಟೋರಿ ಕೇಳಿರ್ತೀರಿ, ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್ ಅನ್ನಂಗೆ. ಒಂದು ರ್ಯಾಬಿಟ್ ಹೋಗ್ತಾ ಇರುತ್ತೆ, ಮತ್ತೆ ಆಮೆನೂ ಹೋಗ್ತಾ ಇರುತ್ತೆ. ಸೊ ಹಂಗೆ ಆಮೆ ರೂಪದಲ್ಲಿ ಸ್ಲೋ ಆದ್ರೂ ಕೂಡ ಆಲೋಚನೆ ಮಾಡುವ 3 ಲೋಕಗಳಿಗೆ ಹೋಗೋದಲ್ಲ, ಇಲ್ಲೇ ಇರ್ತಕ್ಕಂಥ ತ್ರಿಲೋಕ ಸಂಚಾರಿ ಆದ ನಮ್ಮ ತಂದೆನೇ ನೋಡಿದ್ರೆ ಸಾಕಾಗತ್ತೆ ಅಂತೇಳಿ ಆ ಒಂದು ಅಧಿಪತ್ಯ ನಮ್ಮ ಕೊನೆಗೆ ಗಣೇಶನ್ಗೆ ಕೊಡ್ತಾರೆ ಎಲ್ರು. ಆ ಭಾದ್ರಪದ ಶುದ್ಧ ಚತುರ್ಥಿ ದಿನದಂದು ಆ ಗಣೇಶನ್ಗೆ ಇದನ್ನ ಈ ಒಂದು ಅಧಿಪತ್ಯ ಕೊಡ್ತಾರೆ. ಇದು ಈ ಸೆಲೆಬ್ರೇಷನ್ಗೋಸ್ಕರ ಎಲ್ರು ಕೂಡ ವಿಧವಾದ ಹಣ್ಣುಗಳು ಮತ್ತೆ ಏನೆಲ್ಲ ಈ ಕಡುಬುಗಳು, ಸೊ ಈ ರೀತಿ ಎಲ್ಲ ತಗೊಂಡ್ ಕೊಡ್ತಾ ಇರ್ತಾರೆ. ಅವತ್ತು ಇವ್ರಿಗೆ ಕೊಟ್ಟಾಗ ಅದನ್ನ ತಂದಾಗ ವಿನಾಯಕನಿಗೆ ನೀಡ್ತಾರೆ. ಆ ಒಂದು ಭಾದ್ರಪದ ಶುಕ್ಲ ಚೌತಿ ಅಂತ ಚಂದ್ರನ ನೋಡ್ಬಾರ್ದು ಅಂತ ನಿಮ್ಗೆ ಸ್ಟೋರಿ ಗೊತ್ತಿರುತ್ತೆ. ಯಾರು ಆ ಚಂದ್ರನ ನೋಡ್ತಾರೋ ಅವ್ರಿಗೆ ಈ ಕಳಂಕ ತಪ್ಪಿದ್ದಲ್ಲ, ಒಂಥರ ಶೇಮ್ ಅಂತಕ್ಕಂಥ ತಪ್ಪಿದ್ದಲ್ಲ, ಅವ್ರಿಗೆ ವಿಘ್ನಗಳು ತಪ್ಪಿದ್ದಲ್ಲ ಅಂತಕ್ಕಂಥದನ್ನ ಅವಾಗ ಇದೆಲ್ಲ ಮೈಡಿಯರ್ ಮಾಸ್ಟರ್ಸ್ ನಾ ಪುರಾಣದ ಮೂಲಕ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ನಂತರ ಈ ಅಂತರಾರ್ಥ ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿವರೆಗೂ ನಿಮಗೆ ಅರ್ಥ ಆಗ್ಲಿ, ಇಲ್ಲಿವರೆಗೂ ನಾವು ಈ ಒಂದು ಗೌರಿ ಗಣೇಶ ಹಬ್ಬನ ಹೆಂಗ್ ಆಚರಿಸ್ಕೊಂಡ್ ಬಂದ್ವಿ, ಇದ್ರ ಹಿನ್ನೆಲೆ ಏನು ಅಂತಕ್ಕಂಥದನ್ನ ತಿಳಿಸ್ತಾ ಬಂದಿದ್ದೀನಿ. ಇದು ಎಷ್ಟೋ ಪುರಾಣಗಳಲ್ಲಿ ವಿಧವಾಗಿ ಡಿಫ್ರೆಂಟ್ ಆಗಿ ಹೇಳಿರ್ತಾರೆ. ಸೊ ಇದು ನನಗೆ ತಿಳಿದಂತ ಜ್ಞಾನದಲ್ಲಿ ಹೇಳ್ತಾ ಇದೀನಿ. ಆಮೇಲೆ ಆ ಚಂದ್ರನ ನೋಡ್ಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ಕಳಂಕಕ್ಕೆ ಗುರಿ ಆಗ್ತಾರಂತೆ ಅಂತ ಒಂದು ನಂಬಿಕೆ. ನಿಮಗೆ ಗೊತ್ತಿರುತ್ತೆ, ಈ ಶಮಂತಕ ಮಣ್ಣಿನ ಕಳ್ತನ ಮಾಡೇ ಇಲ್ಲ ಕೃಷ್ಣ, ಕೊನೆಗೆ ಇವ್ ಮೇಲೆ ಕೇಸ್ ಹಾಕ್ಬಿಡ್ತಾರೆ, ಅದನ್ನ ತಗೊಂಬಂದಿದ್ದ ಇವನೇ ಅಂತ. ಇನ್ನು ಜಾಂಬವಂತನ ಮಗಳು ಜಾಂಬವತಿ ಅದೆಲ್ಲ ಸ್ಟೋರಿ ನಿಮ್ಗೆ ಗೊತ್ತಿದೆ. ಸೊ ಅದನ್ನ ನೋಡಿ ಅವರೇ ಕೊಟ್ಟಿರ್ತಾರೆ, ಜಾಂಬವಂತನ ಕೊಟ್ಟಿರ್ತಾನೆ, ಅವರು ಗುರು ಅಲ್ಲ ಇವರು. ಅದನ್ನ ತಗೊಂಬಂದಿರಿ ಅಂದ್ರೆ ಇವನೇ ಕಳ್ತನ ಮಾಡ್ಕೊಂಡ್ ಬಂದಿರ್ತಾನೆ ಅಂತಾರೆ. ಅಂದ್ರೆ ಆ ತರ ಕ್ರಿಯೇಟ್ ಆಗ್ತದೆ ಸಿಚುವೇಶನ್ಸ್ ಅಂತ ಇದ್ರ ಅರ್ಥ, ಆ ಕಳಂಕ ಬರ್ತದೆ ಅಂತ. ಅದಕ್ಕೆ ಇದೇ ರೀತಿ ಯಾಕೆ ಏನಾಯ್ತು ಅಂದ್ರೆ, ಆ ಚತುರ್ಥಿ ದಿನ ಈ ರೀತಿ ಭೋಜನ ಮಾಡ್ಕೊಂಡು ಮೃಷ್ಟಾನ್ನ ಭೋಜನ ಮಾಡ್ತಾ ಗಣಪತಿ ಮತ್ತೆ ಮನೆಗೆ ಹೋಗ್ತಾ ಇರೋ ಟೈಮಲ್ಲಿ ಚೆನ್ನಾಗಿ ತಿಂದ್ಬಿಟ್ಟಿರ್ತಾನಲ್ಲ, ಆ ಭಾರಕ್ಕೆ ಎಲ್ಲೋ ಎಡವಿ ಬೀಳ್ತಾನೆ. ಎಡವಿ ಬಿದ್ದಾಗ ಅದನ್ನ ನೋಡಿರ್ತಕ್ಕಂಥ ಚಂದ್ರ ಪಕ್ಕ ನಗ್ತಾನೆ. ಅಯ್ಯೋ ಊಟ ಇದೆಲ್ಲ ಬಿದ್ದೋಗ್ಬಿಟ್ಟ, ಕಡುಬೆಲ್ಲ ಹೊರಗಡೆ ಬಂದ್ಬಿಡ್ತು ಅಂತ ಹೇಳ್ತಾ ನಗ್ತಾನೆ ಚಂದ್ರ. ಯಾರನ್ನ ಜಾರ್ಕಂಡ್ ಬಿದ್ರೆ ನಕ್ರೆ ಸುಮ್ಮನಿರ್ತೀವ ನಾವಾದ್ರೂ ಕೂಡ, ನಮ್ಮ ಪಾಡಿ ನಾವು ಹೋಗ್ತಾ ಇರ್ತೀವಿ, ಇಲ್ಲ ಪಾಪಿ ಜಾರಿ ಬೀಳ್ತೀವಿ. ಜಾರಿ ಬಿದ್ದಾಗ ಪಕ್ಕದವ್ರು ನಗ್ತಾರಂದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ. ಅದೇ ರೀತಿ ಗಣಪತಿ ಕೂಡ ಕೋಪ ಬಂತು ಅದನ್ನ ನೋಡಿ, ನಕ್ಕಿದ್ದನ್ನು ನೋಡಿ. ಅವಾಗ ವಿನಾಯಕ ಶಾಪ ಕೊಟ್ಟ. ಅದರಿಂದ ಎಷ್ಟೋ ಅಂದ್ರೆ ಈ ಒಂದು ದಿನದಲ್ಲಿ ಯಾರಾದ್ರೂ ನಿನ್ನ ನೋಡ್ತಾರೋ ಅವ್ರಿಗೆಲ್ಲ ಈ ಕಳಂಕ ತಪ್ಪಿದ್ದಲ್ಲ, ವಿಘ್ನಗಳು ತಪ್ಪಿದ್ದಲ್ಲ ಅಂತ ಶಾಪ ಕೊಡ್ತಾನೆ. ಅಂದ್ರೆ ನೋಡ್ಬಾರ್ದು ನಿನ್ನ ಅಂತ ಅವರು. ಅವಾಗ ಮತ್ತೆ ಅದಕ್ಕೆ ರಿಯಲೈಸ್ ಆಗುತ್ತೆ ಚಂದ್ರನ್ಗೆ, ನನಗೆ ಮಾಡ್ಬಾರ್ದಾಗಿತ್ತು, ಆದ್ರೂ ನಾನು ನಕ್ಬಿಟ್ಟೆ. ಸೊ ಇದರಿಂದ ತುಂಬಾ ದುಃಖಗೊಂಡಂತ ಚಂದ್ರ ಎಲ್ಲ ದೇವತೆಗಳನ್ನ ಭೇಟಿ ಮಾಡಿ ಅವ್ರ ಹತ್ರ ಕೇಳ್ತಾನೆ. ಸೊ ಮತ್ತೆ ಈ ವಿನಾಯಕನ್ನು
ಸಮೇತ ಸೇರಿ ಪೂಜೆ ಕೈಗೊಳ್ತಾನೆ. ಎಲ್ಲಾ ದೇವತೆಗಳು ಪೂಜೆ ಮಾಡ್ತಾ, ವಿನಾಯಕನ್ ಕೂಡ ಪೂಜೆ ಮಾಡ್ತಾ, ಏನೋ ಆ ಟೈಮಲ್ಲಿ ಆಗಿದೆ, ನಾನು ಅದನ್ನ ಸಾರಿ ಕೇಳ್ತೀನಿ ಅಂತ ಹೇಳಿ ಮತ್ತೆ ಅವನಿಗೆ ಆ ಪ್ರಾರ್ಥನೆ ಮಾಡ್ತಾ ಪೂಜೆನ ಶುರು ಮಾಡ್ತಾನೆ. ಆಮೇಲೆ ಆ ಶಾಪನ ವಾಪಸ್ ನೀಡ್ಲಿಕ್ಕೆ ಕೇಳ್ತಾರೆ, ಆದ್ರೆ ಒಂದ್ಸರಿ ಕೊಟ್ಟಂತ ಶಾಪ ಮತ್ತೆ ವಾಪಸ್ ಪಡೆಯಕ್ಕಾಗಲ್ಲ ಅಂತ ಗಣೇಶ್ ಹೇಳ್ತಾನೆ. ಆದ್ರೂ ಕೂಡ ರಿಕ್ವೆಸ್ಟ್ ಮಾಡಿದಾಗ ಅದನ್ನ ಮಿನಿಮೈಸ್ ಮಾಡ್ತೀನಿ, ನಿನಗೆ 1 ತಿಂಗಳು ಆ ಒಂದು ಶಾಪ ಇರೋದನ್ನ ನಾನು ಬರೀ 15 ದಿವಸಕ್ಕೆ ಮಾತ್ರ ಕಡಿಮೆ ಮಾಡ್ತೀನಿ ಅಂತೇಳಿ, ಅವಾಗ 15 ದಿನ ಹುಣ್ಣಿಮೆ, 15 ದಿನ ಅಮಾವಾಸ್ಯೆ, ಅಂದ್ರೆ 15 ದಿನ ಹುಣ್ಣಿಮೆ ಅದು ಚಂದ್ರ ಕಾಣಲ್ಲ, 15 ದಿವಸ ಮಾತ್ರ ಚಂದ್ರ ಕಾಣ್ತಾನೆ. ಅಂದ್ರೆ ಮಿನಿಮೈಸ್ ಮಾಡ್ದ. ಆಗ ಆ 1 ತಿಂಗಳಿರೋದನ್ನ ಕಡಿಮೆ ಮಾಡಿ, ಈ ರೀತಿ ಆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ 15 ದಿವಸಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ನಾವು ನಮ್ಮ ಶರೀರ, ಮನಸ್ಸು, ಬುದ್ಧಿಯನ್ನ ಶುದ್ಧಿಗೊಳಿಸ್ಬೇಕು ಅಲ್ವಾ? ಯಾವಾಗ ನಮ್ಮ ಮನಸ್ಸು, ಶರೀರ, ಮನಸ್ಸು, ಬುದ್ಧಿ ಶುದ್ಧಿಗೊಂಡಾಗ ಅವಾಗ ನಮಗೆ ಸಿದ್ಧಿ ಸಿಗುತ್ತೆ, ಅಂದ್ರೆ ಸಕ್ಸಸ್ ಸಿಗುತ್ತೆ. ನಾವು ಯಾವಾಗ ಆ ಸಕ್ಸಸ್ ಬೇಕಂದ್ರೆ ನಾವು ಶುದ್ಧಿ ಇರ್ಬೇಕು ನಾವು. ಅವಾಗ ಅದು ಎಲ್ಲಾ ವಿಘ್ನಗಳನ್ನ ಕೂಡ ತೊಲಗಿ ನಾವು ಸಿದ್ಧಿ ವಿನಾಯಕ ಆಗ್ತೀವಿ. ನಾವೆಲ್ಲ ಅದನ್ನ, ಅಂದ್ರೆ ರಿಮೂವರ್ ಆಫ್ ಅಬ್ಸ್ಟ್ಯಾಕಲ್ಸ್ ಅಂತಾರೆ. ಅಂದ್ರೆ ಅದ್ರಲ್ಲಿರ್ತಕ್ಕಂಥ ಎಲ್ಲಾ ಇದ್ರಲಿಂದ ಕೂಡ ನಾವು ಹೊರಗಡೆ ಬರ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಅವಾಗ್ಲಿಂದ ನಿಮ್ಗೆ ಗೊತ್ತಿದೆ, ಕೊನೆಗೆ ವಿನಾಯಕನ ಪೂಜೆ ಮೊದಲೇ ಪೂಜೆ ಆಗ್ಬೇಕಂತ ದೇವಾನ ದೇವತೆಗಳೆಲ್ಲ ಒಪ್ಕೊಳ್ತಾರೆ. ಆಮೇಲೆ ಬಹಳ ಜನ ಅವ್ನಿಗೆ 2 ಹೆಂಡ್ತಿಯರು ಅಂತ ಹೇಳ್ತಾರೆ, ಅದು ಒಂದೊಂದು ಪುರಾಣದ ಮೂಲಕ. ಆದ್ರೆ ಈ ವಿನಾಯಕ ಅಂತಂದ್ರೆ ಏನು, ವಿನಾಯಕ ಏನು ನಮ್ಗೆ ಹೆಲ್ಪ್ ಮಾಡ್ತಾನೆ ಅಂದ್ರೆ, ಇಲ್ಲಿ ಸಿದ್ಧಿ ಬುದ್ಧಿ ಅಂತ ಅವ್ರ ಹೆಂಡ್ತಿಯರು ಸಿದ್ಧಿ ಬುದ್ಧಿ. ಇಲ್ಲಿ ಅವ್ರ ಹೆಂಡತಿ ಹೆಸರುಗಳಲ್ಲ, ಅದು ಆಕ್ಚುಲಿ ಅಂತರಾರ್ಥ ಏನಂದ್ರೆ, ಯಾವಾಗ ನಾವು ಬುದ್ಧಿ ಬೆಳೆಸ್ಕೊಂತ ಹೋಗ್ತೀವಿ, ಯಾವುದು ಸರಿಯಾದ್ದು ಯಾವುದು ತಪ್ಪು ಅಂತಕ್ಕಂಥದ್ದು, ಜ್ಞಾನ ಅಜ್ಞಾನ ಯಾವ್ದಂತ ನಾವು ತಿಳ್ಕೊಳ್ತಾ ಹೋದಾಗ, ಅದನ್ನ ಅನುಭವಪೂರ್ವಕವಾಗಿ ನಾವು ಪಡಿತಾ ಹೋದಾಗ ಅವಾಗ ನಮಗೆ ಸಿದ್ಧಿ ಸಿಗುತ್ತೆ, ಬುದ್ಧಿಯಿಂದ ಸಿದ್ಧಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಸಿದ್ಧಿ ಬುದ್ಧಿ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಆಂತರಿಕ ಗುಣಗಳು. ಆ ಆಂತರಿಕ ಅಂದ್ರೆ ಅವ್ರ ಜೊತೆ, ಆ ವೈಫ್ ಜೊತೆ, ಹೆಂಡತಿ ಜೊತೆ ಇದಾನೆ ಅಂದ್ರೆ ನಾವು ಆ ಒಂದು ಸ್ಥಿತಿಲಿ ಇರ್ಬೇಕು ಅಂತ ಇದ್ರ ನಂತರ. ಇವಾಗ ಓಕೆ, ಇದೆಲ್ಲ ಗೊತ್ತಾಯ್ತು. ಈ ಗಣೇಶ ಒಂದು ಸಂಕೇತಗಳು, ಅಂದ್ರೆ ಗಣೇಶ ಅದನ್ನು ಕೊಡ್ಲಿಲ್ಲ ಯಾಕೆ ಇಟ್ಕೊಂಡಿದ್ದಾನೆ, ಮತ್ತೆ ಇಲಿ ಯಾಕೆ ವಾಹನ, ಇವೆಲ್ಲ ಒಂದೊಂದೊಂದೊಂದು ಸಿಂಪಲ್ ಆಗಿ ತಿಳಿತಾ ಹೋಗೋಣ. ಈ ಗಣೇಶನ ನೀವು ನೋಡಿದಾಗ, ಅವರ ವಿಗ್ರಹ ನೋಡಿದಾಗ, ಅವ್ರ ಮೂರ್ತಿ ನೋಡಿದಾಗ, ಅವ್ರನ್ನ ನೋಡಿದಾಗ ಏನಾಗುತ್ತೆ ಅಂದ್ರೆ, ಸಂಕೇತಗಳು ಏನಾಗುತ್ತೆ ಅಂದ್ರೆ, ಅವನಿಗೆ ದೊಡ್ಡ ತಲೆ, ಓಕೆ, ತಲೆ ದೊಡ್ಡದಾಗಿರುತ್ತೆ. ಆ ದೊಡ್ಡ ತಲೆ ಯಾಕೆ ಇದೆ ಅಂತಂದಾಗ, ಇದೆಲ್ಲ ಈ ಹೇಳ್ತಕ್ಕಂಥ ಒಂದೊಂದೊಂದು ಅಂತರಾರ್ಥಗಳು ನೀವು ತಿಳ್ಕೊಳ್ತಾ ಹೋಗ್ರು. ಅಂದ್ರೆ ಥಿಂಕ್ ಬಿಗ್ ಅಂತ, ಅಂದ್ರೆ ಹಿರಿದಾಗಿ ಆಲೋಚಿಸು, ದೊಡ್ಡದಾಗಿ ಆಲೋಚಿಸು ಅಂತ. ಅದು ಬಿಗ್ ಹೆಡ್ ಅಂದ್ರೆ ಥಿಂಕ್ ಬಿಗ್, ದೊಡ್ಡ ತಲೆ ಅಂದ್ರೆ ಅದನ್ನ ಆಲೋಚನೆ ಇನ್ನು ದೊಡ್ಡದಾಗಿ ಮಾಡು, ಏನೇ ಮಾಡೋದು ಬ್ರಾಡ್ ಆಗಿ ಥಿಂಕ್ ಮಾಡು ಅಂತ. ಮತ್ತೆ ಮೈಂಡ್ ಅನ್ನ ಕೂಲ್ ಆಗಿ ಇಟ್ಕೋ, ತಲೆನ ಹೇಳ್ತಾರಲ್ಲ, ಹೊಟ್ಟೆ ಬಿಸಿ ಇಟ್ಕೋಬೇಕಂತ ತಲೆ ತಣ್ಣಗೆ ಇಟ್ಕೋಬೇಕಂತ, ಅಂದ್ರೆ ತಲೆನ ಬಿಸಿ ಮಾಡ್ಕೋಬಾರ್ದು, ಮಂಡೆ ಬಿಸಿ ಮಾಡ್ಕೋಬಾರ್ದು, ಕೂಲಾಗಿ ಇಟ್ಕೋಬೇಕು. ಕೂಲಾಗಿ ಇಟ್ಕೋಬೇಕಂದ್ರೆ ನಾವು ಹಿರಿದಾಗಿ ಯೋಚನೆ ಮಾಡಬೇಕು. ಅದೇ ರೀತಿ ಈ ಸ್ಮಾಲ್ ಐಸ್ ಅಂದ್ರೆ ಚಿಕ್ಕ ಕಣ್ಣುಗಳು ಇರ್ತವೆ ಗಣೇಶನಿಗೆ. ಆ ಚಿಕ್ಕ ಕಣ್ಣುಗಳು ಏನಾಗ್ತಂದ್ರೆ, ಈ ಚಿಕ್ಕ ಕಣ್ಣು ಇರೋದ್ರಿಂದ ಒಂದೇ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ. ಯಾವುದನ್ನೇ ನಾವು ನೋಡಿದ್ರು ಅದನ್ನು ಮೈಂಡ್ಫುಲ್ನೆಸ್ ಇಂದ ನೋಡ್ತಾರೆ. ಆ ದೃಷ್ಟಿ, ಆ ಕಾನ್ಸಂಟ್ರೇಷನ್, ಏಕಾಗ್ರತೆ ಅಂತಕ್ಕಂಥದ್ದು ಆ ಚಿಕ್ಕ ಕಣ್ಣುಗಳಿದ್ದಾಗ ಆ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಬರ್ತದೆ. ಅದೇ ರೀತಿ ಈ ಕಿವಿಗಳು ದೊಡ್ಡದಾಗಿದೆ ಗೊತ್ತಲ್ಲ, ವಿನಾಯಕನಿಗೆ ಕಿವಿ ದೊಡ್ಡದಾಗಿರುತ್ತೆ. ಯಾಕೆ ಕಿವಿ ದೊಡ್ಡದಾಗಿರ್ಬೇಕಂದ್ರೆ, ಜಾಸ್ತಿ ಕೇಳು, ಇದಿರೋದು ಕೇಳಕ್ಕೆ, ಎಲ್ಲ ನಾವೇ ಮಾತಾಡೋದಲ್ಲ, ಬೇರೆಯವ್ರು ಹೇಳೋದನ್ನ ನಾವು ಕ್ಲೀನ್ ಆಗಿ ಕೇಳ್ಬೇಕಂದ್ರೆ ಒಂದ್ ಕಡೆ ಅಲ್ಲ, 2 ಕಡೆ ಕೇಳ್ಬೇಕು. ಆ 2 ಕಿವಿಗಳು ಅದರಲ್ಲಿಂದ ಇನ್ನೊಬ್ಬರಿಂದ ಆಲಿಸು, ಅವ್ರು ಹೇಳ್ತಕ್ಕಂಥದ್ದನ್ನ ಕೇಳು ಅಂತಕ್ಕಂಥದ್ದು
ಆ ಎರಡು ಕಿವಿಗಳು ದೊಡ್ಡದಾಗಿರ್ತವೆ. ಮತ್ತೆ ಈ ಟಾಸ್ಕ್ ಇರುತ್ತಲ್ಲ, ಟಾಸ್ಕ್ ಅಲ್ಲು ದಂತ ಇರುತ್ತಲ್ಲ, ಅವನಿಗೆ ಎರಡು ದಂತ ಇರುತ್ತೆ ವಿನಾಯಕನಿಗೆ. ಆ ಎರಡು ದಂತದಲ್ಲಿ ಒಂದೇ ಒಂದು ಹುಲ್ ಇರ್ತದೆ, ಒಂದು ಕಟ್ಟಾಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಅಲ್ಲಿ ಒಂದು ಗುಡ್, ಇನ್ನೊಂದು ಬ್ಯಾಡ್. ಅಂದ್ರೆ ಒಂದು ಒಳ್ಳೇದು ಕೆಟ್ಟದ್ದು ಎರಡು ಕೂಡ ನಾನು ಬ್ಯಾಲೆನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಅದನ್ನ ಏಕದಂತ ಅಂತ ಹೇಳಿ. ಏಕದಂತ ಅಂದ್ರೆ ದಂತ ಒಂದೇ ಇರುತ್ತೆ, ಎರಡು ದಂತ ಅಲ್ಲ. ಏಕದಂತ ಒಂದು ಇರುತ್ತೆ, ಒಂದಂದ್ರೆ ಫುಲ್ ಇರುತ್ತೆ, ಒಂದು ಅರ್ಧ ಇರುತ್ತೆ. ಅದನ್ನ ಏನಂತಾರೆ ವಕ್ರತುಂಡ ಅಂತ. ಅಂದ್ರೆ ಮುರಿದೋಗಿರ್ತಕ್ಕಂಥ ದಂತ. ಇದಕ್ಕೆ ನಿಮ್ಗೆ ಗೊತ್ತಿದೆ, ಇದಕ್ಕೊಂದು ಸ್ಟೋರಿ ಇದೆ. ಹಿಂದೆ ಯುದ್ಧ ನಡೀತಾ ಇರುತ್ತೆ. ಯುದ್ಧ ನಡೀತಾ ಇರ್ಬೇಕಾದ್ರೆ ಈ ಸಿಂಧುಲಾಸುರ ಅಂತ ಒಬ್ರು, ಸಿಂಧುಲಾಸುರ ಅಂತ ರಾಕ್ಷಸ. ಆ ಸಿಂಧುಲಾಸುರ ರಾಕ್ಷಸ ಹತ್ರ ಇವರು ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಾ ಬಿಲ್ಲುಗಳೆಲ್ಲ ಖಾಲಿ ಆಗ್ಬಿಡ್ತವೆ. ಇಲ್ಲಿ ಇರ್ತಕ್ಕಂಥ ಇಬ್ಬರಿಗೂ ಯುದ್ಧ ಘೋರವಾಗಿ ನಡೀತದೆ. ಅದು ನಡೀತಾ ನಡೀತಾ ಇದ್ದಾಗ ಎಲ್ಲ ಮುಗಿದೋದ್ಮೇಲೆ ಇನ್ನ ಏನು ಬಾಣ ಇಲ್ಲ ಅಂತ ಅಂದಾಗ ಇವ್ರ ಅಲ್ಲನ್ನೇ ಕಿತ್ತಿ ಅವ್ನಿಗೆ ಎಸ್ದು ಬಿಡ್ತಾನೆ. ಎಷ್ಟು ಅವನು ಸತ್ ಬಿಡ್ತಾನೆ, ಅಂದ್ರೆ ಅವನ್ನ ಕೊಂದು ಬಿಡ್ತಾನೆ. ಆ ಅದಕ್ಕೆ ವಕ್ರತುಂಡ ಆಯ್ತು. ಅವಾಗ ಮುರಿದ್ಬಿಟ್ಟು ಅವನಿಗೆ ಎಸ್ತಿತ್ತೆ. ಆಮೇಲೆ ಸೊಂಡಿಲು ನೀವು ನೋಡ್ತಿರಲ್ಲ, ಆ ಸೊಂಡಿಲು ಯಾಕೆ ಅಷ್ಟು ಉದ್ದ ಇರುತ್ತೆ ಅಂದ್ರೆ ನೋಡಿ, ನಾವ್ ಯಾವ್ದಾದ್ರು ಎಂತೆಂತ ದೊಡ್ಡ ದೊಡ್ಡ ಮರನ್ ಕೂಡ ಅದು ಕಿತ್ತು ಬಿಸಾಕ್ತತೆ. ಯಾವ್ದ್ರಿಂದ ಕಿತ್ತು ಬಿಸಾಕ್ತತೆ? ಆ ಸೊಂಡಿಲಿನಿಂದ. ಅದನ್ನ ಸ್ಟ್ರೆಂತ್ ಅಂತಾರೆ. ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ, ಬಲ ಅಂತಕ್ಕಂಥದ್ದು ನಮ್ಮ ಒಳಗಡೆನೆ ಇದೆ. ಆ ಸೊಂಡ್ಲಿನಿಂದ ನೋಡಿ ಎಂತ ಭಾರ ಇರ್ತಕ್ಕಂಥ ಎತ್ತಿ ಬಿಸಾಕ್ತದೆ, ಅಂದ್ರೆ ಆ ಸ್ಟ್ರೆಂತ್ ಅಂತಕ್ಕಂಥದ್ದು. ಅದೇ ರೀತಿ ಅದು ಚಿಕ್ಕದಾಗಿರುತ್ತೆ ಬಾಯಿ, ಮೂತಿ ಅಲ್ವಾ? ಯಾಕೆಂದ್ರೆ ಕಡಿಮೆ ಮಾತಾಡು, ಸ್ಪೀಕ್ ಲೆಸ್. ಸ್ಮಾಲ್ ಮೌತ್, ಸ್ಪೀಕ್ ಲೆಸ್. ಜಾಸ್ತಿ ಮಾತಾಡೋದಲ್ಲ, ಇದು ಜಾಸ್ತಿ ಕೇಳ್ಬೇಕು, ಮಾತಾಡೋದು ಕಡಿಮೆ ಮಾತಾಡ್ಬೇಕು. ಅದ್ರ ಅಂತರಾರ್ಥ. ಆಮೇಲೆ ಎಂತೆಂತ ದೊಡ್ಡ ದೊಡ್ಡ ವಾಹನಗಳು ಬಿಟ್ಟು ಆ ಇಲಿನೇ ವಾಹನಗೆ ಯಾಕೆ ಕೊಡ್ಬೇಕು? ಆ ಇಲಿ ವಾಹನ ಯಾಕಾಯ್ತಂತಂದ್ರೆ ಕಂಟ್ರೋಲ್ ಆಫ್ ಥಾಟ್ಸ್ ಅಂಡ್ ಡಿಸೈರ್ಸ್. ಈಗ ಒಂದು ಇಲಿ ಮನೆಗೆ ಐತಂದ್ರೆ ಒಂದು ಜಾಗದಾಗ ಇರ್ತದ, ಅದು ಒಂದು ಕ್ಷಣದಲ್ಲಿ ಇಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾ ಇರುತ್ತೆ, ಒಂದು ಕಡೆ ನಿಂತ್ಕೊಳ್ಳಲ್ಲ. ಅಷ್ಟು ಚಂಚಲ ನಮ್ಮ ಮನಸ್ಸು, ಅಷ್ಟು ಚಂಚಲವಾದ ಆಲೋಚನೆಗಳು. ಈ ಆಲೋಚನೆಗಳನ್ನ ಕಂಟ್ರೋಲ್ ಮಾಡ್ಕೋ. ನಿನಗೆ ಅತಿಯಾದ ಕೋರಿಕೆಗಳನ್ನ ಒಂದು ಹಿಡಿತದಲ್ಲಿಟ್ಕೋ. ಆ ಕೋರಿಕೆಗಳನ್ನ, ಆಲೋಚನೆಗಳನ್ನ ಹಿಡಿತದಲ್ಲಿ ಇಟ್ಕೋ ಅಂತ ಹೇಳಕ್ಕೆ ಈ ಇಲಿನ ವಾಹನವಾಗಿ ಕೊಟ್ರು. ಯಾವಾಗ್ಲೂ ಆಶೀರ್ವಾದ ಮಾಡ್ತಿರ್ತಾನೆ ನನ್ನ ಕೈಲಿಂದ. ಗಣೇಶ ಆಶೀರ್ವಾದ ಮಾಡ್ತಿರ್ತಾನೆ, ಬ್ಲೆಸ್ಸಿಂಗ್. ಅಂದ್ರೆ ಅವಾಗ ಈ ಸ್ಪಿರಿಚುವಲ್ ಪಾತ್ಗೆ ನೀವು ಹೋಗಿ ಅದರಿಂದ ರಕ್ಷಣೆ ಸಿಗುತ್ತೆ ಅಂತಕ್ಕಂಥದ್ದು ಸಿಂಬಾಲಿಕ್. ಅದು ಅಂದ್ರೆ ಆಧ್ಯಾತ್ಮ ಮಾರ್ಗದಲ್ಲಿ ಎಲ್ಲರೂ ಕೂಡ ನೀವು ಹೋಗಿ ಅಂತಕ್ಕಂಥ. ಆಮೇಲೆ ಅವನಿಗೆ ಈ ಹೊಟ್ಟೆ ದೊಡ್ಡದಾಗಿರುತ್ತೆ, ಲಾರ್ಜ್ ಸ್ಟಮಕ್. ದೊಡ್ಡದಾಗಿ ಯಾಕಿರುತ್ತೆ ಅಂದ್ರೆ ಅಲ್ಲಿ ಗುಡ್, ಒಳ್ಳೇದು ಕೆಟ್ಟದ್ದು ಎಲ್ಲ ತಿಂತಾ ಇರ್ತೀವಿ. ಆ ಗುಡ್ ಬ್ಯಾಡ್ ಇರ್ತದೆ. ಅಂದ್ರೆ ಈ ಡೈಜೆಸ್ಟ್, ಒಳ್ಳೇದನ್ನ, ಒಳ್ಳೆ ಲೈಫು ಕೆಟ್ಟ ಲೈಫು ಏನೇ ಬಂದ್ರು ಕೂಡ ಅದನ್ನ ಡೈಜೆಸ್ಟ್ ಮಾಡ್ಕೋ. ಡೈಜೆಸ್ಟ್ ಆಲ್ ಗುಡ್ ಅಂಡ್ ಬ್ಯಾಡ್ ಲೈಫ್. ಆ ಜೀವನನ ನೀನು ಜೀರ್ಣಿಸ್ಕೋ ಅಂತಕ್ಕಂಥದ್ದು ಇದು. ಆಮೇಲೆ ಆಕ್ಸ್ ಕೊಡ್ಲಿ ಇರುತ್ತೆ, ಗೊತ್ತಲ್ಲ? ಕೊಡ್ಲಿ ಇರುತ್ತೆ. ಕೊಡ್ಲಿ ಯಾಕಿರುತ್ತೆ ಅಂದ್ರೆ, ಯಾಕಿರುತ್ತೆ? ಕಟ್ ಮಾಡಕ್ಕೆ. ಏನ್ ಕಟ್ ಮಾಡಕ್ಕೆ? ಕಟ್ ದಿ ಅಟ್ಯಾಚ್ಮೆಂಟ್. ಎಲ್ಲರ ಜೊತೆ ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡು ಇಲ್ಲಿವರೆಗೂ ಇದೇ ತರ ಸಫರಿಂಗ್ ಆಗ್ತಾ ಇದ್ವಿ. ಈ ಅಟ್ಯಾಚ್ಮೆಂಟ್ ನ ಕಟ್ ಮಾಡಿಬಿಟ್ಟು ಡಿಟ್ಯಾಚ್ಮೆಂಟ್ ಆಗು. ಅಂದ್ರೆ ತಾಮರಾಕು ನೀಟು ಬಟ್ಟುಲ್ಲಾಗ ಅಂತಾರೆ. ಅಂದ್ರೆ ತಾವರೆ ಎಲೆ ನೀರಲ್ಲಿ ಇದ್ರೂ ಕೂಡ ಇಲ್ಲದಂತೆ ಇರ್ತಕ್ಕಂಥ ಸ್ಥಿತಿ ಡಿಟ್ಯಾಚ್ಮೆಂಟ್. ಎಲ್ಲ ಇದ್ರೂ ಕೂಡ ನಾವು ಇಲ್ಲದಂತೆ ಇರಬೇಕು. ಫುಲ್ ಅಟ್ಯಾಚ್ಮೆಂಟ್ ಇದ್ದು ಅಲ್ಲೇನೆ ಸಿಗಾಕೋಬಾರ್ದು. ಸೊ ಆ ರೀತಿ ಅಟ್ಯಾಚ್ಮೆಂಟ್ ಇಲ್ಲದೆ ಡಿಟ್ಯಾಚ್ಮೆಂಟ್ ಆಗಿರು ಅಂತಕ್ಕಂಥದ್ದು. ಮತ್ತೆ ನಿಮ್ಗೆ ಈ ಕಡುಬುಗಳು ಅದು ಇದು ಎಲ್ಲ ತಂದಿಟ್ಬಿಟ್ರೆ ಅವ್ರ ಮುಂದೆ, ಅದೆಲ್ಲ ಏನ್ ಸೂಚಿಸುತ್ತಂದ್ರೆ, ಅಂದ್ರೆ ಈಗ ಏನಾದ್ರೂ ಸಾಧನೆ ಮಾಡಿರೋರ್ಗೆ ಏನ್ ಮಾಡ್ತಾರೆ? ರಿವಾರ್ಡ್ಸ್ ಬರುತ್ತಲ್ಲ, ಬಹುಮಾನಗಳು ಬರುತ್ತೆ, ಬಹುಮಾನ ಕೊಡ್ತಾರಲ್ಲ.
ಆ ರೀತಿ ಆ ಬಹುಮಾನಗಳು ರೂಪದಲ್ಲಿ ಅದು ಬಂತು. ಅವ್ರನ್ನ ಕರಿಮುಖ ಅಂತ ಹೇಳ್ತಾರೆ. ಕರಿಮುಖ ಅಂದ್ರೆ ಎಲಿಫೆಂಟ್ ಬ್ಲಾಕ್ ಇರುತ್ತಲ್ವಾ. ಸೊ ಇದು ನೋಡಿ ಇವಾಗ ಅದಕ್ಕೆ ಇಲ್ಲಿ ನಾವು ಏನೇನೋ ಅರ್ಥಗಳನ್ನ ಇಲ್ಲೇವರೆಗೂ ಇದು ಮಾಡ್ಕೊಳ್ತಾ ಇದ್ವಿ. ಇದು ವೆರಿ ಸಿಂಪಲ್ ಆಗಿ ಅಂತರಾರ್ಥಗಳಿದೆ. ಪ್ರತಿಯೊಂದು ಇದ್ರಲ್ಲೂ ಕೂಡ ಅಂತರಾರ್ಥ ಇದೆ. ಅಂತರಾರ್ಥಗಳ ಅರ್ಥ ಮಾಡ್ಕೋಬೇಕು. ಇವತ್ತು ಎಲ್ರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಪ್ರತಿಯೊಬ್ಬರಿಗೂ ನಾನು ಕೋರ್ತಾ ಇದ್ದೀನಿ. ಈ ಒಂದು ಇವತ್ತು ತಿಳಿದಿರ್ತಕ್ಕಂಥ ಎಲ್ಲ ನಮ್ಮೊಳಗಡೆ ಇದೆ, ಬೇರೆ ಎಲ್ಲೋ ಹುಡ್ಕೊಂಡು ಹೋಗೋದಿಲ್ಲ. ಈ ರೀತಿ ಎಷ್ಟೋ ಸ್ಟೋರಿಗಳಿದೆ. ನಾವು ಆ ಪುರಾಣಗಳನ್ನ ಕೇಳಬೇಕು, ಆದ್ರೆ ಇದನ್ನ ಪಾಲಿಸ್ಬೇಕು, ಅಂತರಾರ್ಥಗಳನ್ನ ಪಾಲಿಸ್ಬೇಕು ನಾವು. ಇಷ್ಟು ಹೇಳ್ತಾ ಇವತ್ತು ಅವಕಾಶ ಕೊಟ್ಟಂತ ಮಮತಾ ಫೌಂಡೇಶನ್ ಅವ್ರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಇಲ್ಲಿಗೆ ನಾನು ಸಮಾಪ್ತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.